ಬೆಂಗಳೂರಿನ ಲಾಡ್ಜ್ನಲ್ಲಿ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ 3 ಮಕ್ಕಳನ್ನ ಬಿಟ್ಟು ಬಂದಿದ್ದಂತಹ ಮಹಿಳೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, 2016ರಲ್ಲಿ ಮದುವೆಯಾಗಿದ್ದಂತಹ ಮೃತ ಕಾವೇರಿ ನೋಡಿ 2016ರಲ್ಲಿ ಮದುವೆಯಾಗಿದ್ರು ಮೃತ ಕಾವೇರಿ. 2 ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಕಾವೇರಿ ಬಂದಿರ್ತಾರೆ. ಊರಿಗೆ ಹೋಗಿ ಕಳೆದ ವಾರವಷ್ಟೇ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಯಲಹಂಕ ನ್ಯೂ ಟೌನ್ ನಲ್ಲಿ ಸ್ಪಾ ಒಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರಂತೆ. ರಮೇಶ್ ಕಾವೇರಿ ನಡುವೆ ಮತ್ತೊಬ್ಬ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಲಾಡ್ಜ್ಗೆ ಬಂದು ಹೋಗಿದ್ದಂತಹ ಆ 3ನೇ ವ್ಯಕ್ತಿ ಯಾರು? ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯನ್ನ ಚುರುಕುಗೊಳಿಸಿದಂತಹ ಯಲಹಂಕ ನ್ಯೂ ಟೌನ್ ಪೊಲೀಸ್ನರು ಲಾಡ್ಜ್ನಲ್ಲಿ ಸೂಸೈಡ್ ಏನು ಮಾಡ್ಕೊಂಡಿದ್ರು ಆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಮಹಿಳೆಗೆ ಈಗಾಗಲೇ ಮದುವೆಯಾಗಿ ಈ 3 ಮಕ್ಕಳನ್ನ ಕೂಡ ಹೊಂದಿದ್ರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. 2 ತಿಂಗಳ ಹಿಂದೆಯಷ್ಟೇ ಅವರು ಬೆಂಗಳೂರಿಗೆ ಬಂದಿರ್ತಾರೆ. ಬೆಂಗಳೂರಿಗೆ ಬಂದು ತಮ್ಮ ಜೀವನವನ್ನ ಇಲ್ಲಿ ಕಟ್ಕೊಂಡಿರ್ತಾರೆ. ಬಟ್ ಆದರೆ ಊರಿಗೆ ಹೋಗಿ ಕಳೆದ ವಾರವಷ್ಟೇ ಬೆಂಗಳೂರಿಗೆ ವಾಪಸ್ ಆಗಿರ್ತಾರೆ. ಮಕ್ಕಳನ್ನೆಲ್ಲರನ್ನು ಕೂಡ ನೋಡಿಕೊಂಡು ವಾಪಸ್ ಬಂದಿದ್ದಾರೆ.